ನೀವು ವಾರದ ಸಂತೆಗೆ ಅದು ಹೋಗ್ತಿದ್ರಿ ಅಂತಂದ್ರೆ ಸಂತ್ಯಾಗ ಗುಂಡು ಬಜ್ಜಿ ಬರ್ತಿರ್ತಾವ್ರಿ, ಉಳ್ಳಾಗಡ್ಡಿ ಗುಂಡು ಬಜ್ಜಿ. ಅವು ಭಾಳ ಭಾರಿ ಇರ್ತಾವ್ರಿ. ಅವನ್ನ ನಾವು ನಿಮಗೆ ಮನೆಯೊಳಗೆ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀವಿ. ಬರೀ 4 ಉಳ್ಳಾಗಡ್ಡಿ ಉದ್ದದಾಗಿ ಕಟ್ ಮಾಡಿ ಅದ್ರಾಗ ಸಣ್ಣಗೆ ಕಟ್ ಮಾಡಿದಂಥ ಮೆಣಸಿಕಾಯಿ, ಹಂಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಧನಿಯಾ ಕಾಳಿನ ಪುಡಿ, ಹಂಗೆ ಒಂದೀಟ ಅಜವಾನನ್ನು ತಿಕ್ಕಿ ಹಾಕ್ರಿ ಮತ್ತು ಜೀರಿಗೆಯನ್ನು ಸೇರಿಸ್ರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ, ಚಂದಂಗಿ ಅದನ್ನು ಮಿಕ್ಸ್ ಮಾಡಿರಿ. ಇವೇನು ಬಜ್ಜಿದವ್ರೆ ಇವು ರೆಗ್ಯುಲರ್ ಉಳ್ಳಾಗಡ್ಡಿ ಬಜ್ಜಿ ಅಲ್ರಿ, ಸ್ವಲ್ಪ ಚಂದಂಗೆ ಮಾಡಿರಿ ಇದನ್ನು. ಅದಾದ ನಂತರ ಏನು ಮಾಡಿರಿ, ಇದಕ್ಕೆ ಕಡಲೆ ಹಿಟ್ಟು ಅಥವಾ ಬೇಸನನ್ನು ನೀವು ಸೇರಿಸ್ರಿ. 1.5 ಕಪ್ ಅಷ್ಟು ಹಾಕಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಹಂಗನ ಚಂದಂಗೆ ಕಲಿಸಿದಾದ್ಮೇಲೆ ಒಂದು 2 ಚಮಚದಷ್ಟು ಬಿಸಿ ಎಣ್ಣೆಯನ್ನು ಹಾಕಿ ಒಂದು ಈಸ್ ಬೇಕಂದ್ರೆ ಅಷ್ಟೇ ನೀರು, ಇಲ್ಲ ಅಂತಂದ್ರೆ ಹಂಗೆ ಕಲಸ್ರಿ. ಅದಾದ ನಂತರ ಎಣ್ಣೆ ಕಾಯಕ್ಕಿಟ್ಟ ಈ ಒಂದು ಹಿಟ್ಟನ್ನು ತೊಗೊಂಡು ಈ ರೀತಿ ಗುಂಡು 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 ಮಾಡಿರಿ ಕೈಯಾಗ. ಆಮೇಲೆ ಹೋಗಿ ಕಾದಿರುವಂಥ ಎಣ್ಣೆ ಒಳಗೆ ಚಂದಂಗೆ ಬಿಡ್ರಿ. ಎಣ್ಣೆ ಚಂದಂಗೆ ಕಾದಿರಬೇಕು. ಆಮೇಲೆ ಕಾದ ಕೂಡಲೇ ಪೂರ್ತಿ ಅದನ್ನು ಸ್ವಲ್ಪ ಅಂದ್ರೆ ಮೀಡಿಯಮ್ ತೊಗೊಂಬರ್ರಿ ಎಣ್ಣೆ. ಆಮೇಲೆ ವಾಪಸ್ ತೆಗಿಯುವಾಗೂ ಜೋರೆಡ್ ತೆಗಿರಿ. ಅಂದ್ರೆ ಭಾಳ ಮಸ್ತಾಗಿ ಈ ಒಂದು ಗುಂಡು ಬಜ್ಜಿ ಚಲೋತ್ನಾಗಿ ತಯಾರಾಗಿ ಬರ್ತಾವು. ಬರಬ್ಬರಿಯಾಗಿ ಕರಿ ತೆಗಿಬೇಕು ಅಷ್ಟೇ ರೀ, ಗೊತ್ತಾದ್ರಲ್ಲ. ಹಂಗೆ ಇನ್ನಿತರ ಬಜ್ಜಿಗಳು ಬೇಕಾದವು ಅಂತಂದ್ರೆ ಅಥವಾ ಸ್ನ್ಯಾಕ್ಸ್ ಬೇಕಾಗಿದ್ದು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.